ಹೆಲೋ ಸ್ಟೂಡೆಂಟ್ಸ್, ಕರ್ನಾಟಕ ಪಿ ಯು ಬೋರ್ಡ್ ಅವರು ಸೆಕೆಂಡ್ ಪಿ ಸಿ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಸೊ ಕೆಮಿಸ್ಟ್ರಿ ಸಬ್ಜೆಕ್ಟ್ನ ಫಸ್ಟ್ ಮಾಡಲ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ಎಲ್ಲ ಎಮ್ ಸಿ ಕ್ಯೂಸ್ನ ಕರೆಕ್ಟ್ ಆನ್ಸರ್ ನಾನು ಮಾರ್ಕ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ಹಿಯರ್ ಆಲ್ ದ ಎಮ್ ಸಿ ಕ್ಯೂಸ್ ಕರೆಕ್ಟ್ ಆನ್ಸರ್ಸ್ ಐ ಹ್ಯಾವ್ ಮಾರ್ಕ್ಡ್. You can see here all the 15 MCQs correct answers I have marked there. Fill in the blanks ಅಷ್ಟೇ ಕರೆಕ್ಟ್ ಆನ್ಸರ್ಸ್ನ ಮಾರ್ಕ್ ಮಾಡಿದ್ದೀನಿ. ಮತ್ತು ಪಾರ್ಟ್ ಬಿನಲ್ಲಿ ಎಲ್ಲ ಕ್ವಶನ್ಸ್ ಈಸಿ ಇದೆ. ಯಾವುದು ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ ಅಂತಹ ಕ್ವಶನ್ಸ್ನ ನಾನು ಆನ್ಸರ್ ಮಾಡಿದ್ದೀನಿ. ಲೂಕಾಸ್ ರಿಯೇಜೆಂಟ್, SN2 ಮೆಕ್ಯಾನಿಸಮ್ ಎಲ್ಲ ಎಲ್ಲರಿಗೂ ಗೊತ್ತಿರೋದೆ. 24th ಕ್ವಶನಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ ಇನ್ಸುಲಿನ್ ಹಾರ್ಮೋನ್ ಮತ್ತು ಅದರ 51 ಅಮೈನೋ ಆಸಿಡ್ಸ್ ಬಗ್ಗೆ. ಮತ್ತು ಪಾರ್ಟ್ 3 ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನ ಎಲ್ಲ ಕ್ವಶನ್ಸ್ ಡೈರೆಕ್ಟ್ ಇರೋ ಕ್ವಶನ್ಸನ್ನು ಸಾಲ್ವ್ ಮಾಡಿಲ್ಲ. 27th ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ತು, ಅದನ್ನು ಸಾಲ್ವ್ ಮಾಡಿದ್ದೀನಿ. ಮತ್ತು 29th ಕ್ವಶನ್ನು ಅಷ್ಟೇ ಫಾರ್ಮುಲಾ ಮತ್ತು ಸ್ಟ್ರಕ್ಚರ್ ಕೇಳಿದರೆ ಡೆಕಾ ಕಾರ್ಬೊನಿಲ್ ಡೈಮ್ಯಾಗ್ನೀಸ್ದು ಅದು ಬರೆದಿದ್ದೀನಿ. ಮತ್ತು 30th ಕ್ವಶನ್ ಕಂಪ್ಲೀಟ್ ದ ಫಾಲೋಯಿಂಗ್ ರಿಯಾಕ್ಷನ್ಸ್ ಅಂತ ಅದನ್ನು ಸಾಲ್ವ್ ಮಾಡಿದ್ದೀನಿ. ಮತ್ತು 5th ಮೇನಲ್ಲಿ ಫಿಸಿಕಲ್ ಕೆಮಿಸ್ಟ್ರಿಯ ಸ್ವಲ್ಪ ಕ್ವಶನ್ಸ್ ಎಲ್ಲ ಈಸಿನೇ ಇದ್ದಾವೆ. ಆಲ್ಮೋಸ್ಟ್ ನಾನು ಟ್ರೈ ಮಾಡಿದ್ದೀನಿ ಸಾಲ್ವ್ ಮಾಡೋದಕ್ಕೋಸ್ಕರ. ಸ್ವಲ್ಪ ಕ್ವಶನ್ಸ್ ಡೈರೆಕ್ಟ್ ಇರುವಂತಹ ಕ್ವಶನ್ಸ್ಗೆ ನಾನು ಒಂದು ಎಲ್ಲ ಚಾಪ್ಟರ್ಸ್ನ ಕಂಪ್ಲೀಟ್ ಆಗಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ವಿತ್ ಆನ್ಸರ್ಸ್ ಬರೆದು ನಾನು ಹಾಕಿದ್ದೀನಿ ನನ್ನ ಚಾನಲಲ್ಲಿ. ಆ PDF ನೋಟ್ಸು ಕೂಡ ಪ್ರೊವೈಡ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತಗೊಂಡ್ರೆ ಅದನ್ನು ಯೂಸ್ ಮಾಡಿದ್ರೆ ಖಂಡಿತ ಅದನ್ನು ಡೆಫಿನೆಟ್ಲಿ ವಿಲ್ ಗೆಟ್ ಅ ಬೆನಿಫಿಟ್. ಪಾರ್ಟ್ ಡಿನಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ ಯಾವುದು ಒನ್ ವರ್ಡ್ನ ಕ್ವಶನ್ಸ್ ಇದೆ ಅದನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಮತ್ತು ಮೆಕ್ಯಾನಿಸಮ್ಸ್ ಮತ್ತು ಡೈರೆಕ್ಟ್ ಕ್ವಶನ್ಸ್ ಇರೋದೆಲ್ಲ ನಿಮಗೆ ಗೊತ್ತಿರೋದೆ. ಇಂಪಾರ್ಟೆಂಟ್ ನೋಟ್ಸ್ ನಾನು ಪ್ರೊವೈಡ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ. ಅದನ್ನು ರೆಫರ್ ಮಾಡಿದ್ರೆ ಸಾಕು, ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಸೊ ಯಾವುದು ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ತೋ ಅಂತಹ ಕ್ವಶನ್ಸ್ನ ನಾನು ಸಾಲ್ವ್ ಮಾಡಿದ್ದೀನಿ. ಆನ್ಸರು ಕೂಡ ಅಲ್ಲೇ ಬರೆದಿದ್ದೀನಿ, ಯು ಕ್ಯಾನ್ ರೆಫರ್. ಮತ್ತು ಪಾರ್ಟ್ ಇನಲ್ಲಿ ಪ್ರಾಬ್ಲಮ್ ಸೆಕ್ಷನಲ್ಲಿ ಎಲ್ಲ ನ್ಯೂಮರಿಕಲ್ಸು ಸಾಲ್ವ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು 41 ಮತ್ತು 42 ಕ್ವಶನ್ ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ಪೇಜಲ್ಲಿ ನೋಡಿ, ಇಲ್ಲಿ 43 ಕ್ವಶನ್, 44th ಕ್ವಶನ್ ಮತ್ತು 45th ಕ್ವಶನ್ನ ಸಾಲ್ವ್ ಮಾಡಿದ್ದೀನಿ. ಮತ್ತು 46 ಕ್ವಶನ್ ಇಲ್ಲೇ ನಾನು ಆನ್ಸರ್ ಬರೆದಿದ್ದೀನಿ. ಬೇಕು ಅಂದರೆ ನಿಮಗೆ PDF ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇದನ್ನು ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ರಿ. ಐ ಹೋಪ್ ಇಟ್ ಈಸ್ ಗೋಯಿಂಗ್ ಟು ಬಿ ಯೂಸ್ಫುಲ್ ಟು ಯು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.